ಧಾರವಾಡದ TCWನಲ್ಲಿರುವ ಜನಮುಖಿ ಸಂಸ್ಥೆಯ ಉಚಿತ ಫಿಸಿಯೋಥೆರಪಿ ಕೇಂದ್ರವನ್ನು ಇನ್ನು ಮುಂದೆ ಲಾರ್ಡ್ ಫೌಂಡೇಶನ್ ಸಹಯೋಗದೊಂದಿಗೆ ನಡೆಸಿಕೊಂಡು ಹೋಗುವುದಾಗಿ ತಿಳಿಸಿರುವ ಮಾನ್ಯ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಸರ್ ಅವರಿಗೆ ಇಂದು ವಿಶೇಷತೆಗಳ ಮಕ್ಕಳ ಪಾಲಕರು, ಸಂಯೋಜಕರು ಮತ್ತು ಶಿಕ್ಷಕರು ಧನ್ಯವಾದಗಳನ್ನು ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು UD ಬದಾಮಿ ಅಂತ, ಧಾರವಾಡದ ನಿವಾಸಿ. ಇದು ನಮ್ಮ ಮಗು, ಬುದ್ಧಿಮಾಂದ್ಯ ಮಗು. ನಾವು ಈ ಶಾಲೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಚಿಕಿತ್ಸೆ ಮತ್ತು ಈ ಮಕ್ಕಳಿಗೆ ಒಂದು ಶಾಲಾ ಅವಧಿಯಲ್ಲಿ ಮಕ್ಕಳಿಗೆ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೇವೆ. ಈ ಶಾಲೆ ಬಂದಾಗುವಂತಹ ಒಂದು ಬಹಳ ಸಂಕಷ್ಟದ ಒಂದು ಸ್ಥಿತಿಯಲ್ಲಿ ಬಂದಿತ್ತು. ಆವಾಗ ನಮ್ಮ ಮಂತ್ರಿಗಳಾದಂಥ ಸಂತೋಷ್ ಲಾಡ್ ಸಾಹೇಬರು ಈ ಶಾಲೆ ಮೇಲೆ ಕರುಣೆ ತೋರಿಸಿ, ಈ ಮಕ್ಕಳ ಮೇಲೆ ಒಂದು ಕರುಣೆ ತೋರಿಸಿ ಈ ಶಾಲೆಯನ್ನು ಪುನಃ ಪ್ರಾರಂಭ ಮಾಡಲಿಕ್ಕೆ ಅವರು ದಯೆ ತೋರಿಸಿದ್ದಾರೆ. ಅದಕ್ಕಾಗಿ ನಾವೆಲ್ಲ ಪಾಲಕರ ಕಡೆಯಿಂದ ಮತ್ತು ಶಾಲಾ ಸ್ಟಾಫ್ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ಯಾಕಂತಂದರೆ ಇಂಥ ಮುಗ್ಧ ಮಕ್ಕಳಿಗೆ ಇಂಥ ಒಂದು ಆಶ್ರಯ ಮಾಡಿದ್ದಕ್ಕೆ ನಮಗೆ ಬಹಳ ಸಂತೋಷವಾಗಿದೆ. ದಯವಿಟ್ಟು ನಾವೆಲ್ಲ ಈ ಶಾಲೆಯನ್ನು ಉಳಿಸೋಣ, ಬೆಳೆಸೋಣ ಮತ್ತು ಇಂಥ ಮಕ್ಕಳಿಗೆ ಒಂದು ವರದಾನ ಆಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಹೆಸರು ಧೃತಿ, ನನ್ನ ಹೆಸರು ಅಂಕಿತಾ. ನಾನು ಧಾರವಾಡಿಂದ ರೀ. ಜನಮುಖಿ ಸಂಸ್ಥೆ ಬಂದಾಗತ್ತಿತ್ತು, ಹಾಗಾಗಿ ಫಿಸಿಯೋಥೆರಪಿ ಅಂಗವಿಕಲ್ ಮಕ್ಕಳಿಗಂತ ಜನಮುಖಿ ಸಂಸ್ಥೆ ಇತ್ತು, ಅದು ಬಂದಾಗತ್ತಿತ್ತು. ಈಗ ಸಂತೋಷ್ ಲಾಡ್ ಸರ್ ಅವ್ರದ್ದು ಜವಾಬ್ದಾರಿ, ನಮ್ಮ ಜನಮುಖಿ ಸಂಸ್ಥೆ ಜವಾಬ್ದಾರಿ ತೊಗೊಂಡು ಮತ್ತು ಆ ಶಾಲೆ ಪ್ರಾರಂಭ ಮಾಡ್ಲಿಕ್ಕೆ ಸಪೋರ್ಟ್ ಮಾಡತ್ತಾರೆ. ಹಾಗಾಗಿ ಥ್ಯಾಂಕ್ ಯು ಸರ್. मेरा नाम जायदा, मेरे बेटे का नाम अयूब है. स्कूल चालू हुई, मैं शुक्रिया अदा करती हूँ सर का. TCW ಕೇಂದ್ರ ಬಂದಾಗತ್ತಿತ್ತು ಜನಮುಖಿ ಸಂಸ್ಥೆಯಿಂದ. ಈಗ ಸಂತೋಷ್ ಲಾಡ್ ಸರ್ ಅವರ ಸಪೋರ್ಟಿಂದ ನಮ್ಮ ಸೆಂಟ್ರ್ ಮತ್ತೆ ಸ್ಟಾರ್ಟ್ ಆಗಿದೆ. ನಮಗೆಲ್ಲ ಮಕ್ಕಳ ಸೇವೆ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಅವಕಾಶ ಸಿಕ್ಕಿದೆ. ಅದಕ್ಕೆ ಇನ್ನೂ ಹೆಚ್ಚಿನ ಇಂಪ್ರೂವ್ಮೆಂಟ್ ಮಕ್ಕಳಿಗೆ ಮಾಡಿ ಸರ್ ತೋರಿಸ್ತೀವಿ ಅಂತ ನಮ್ಮ ಕೇಂದ್ರ ಪುನರಾರಂಭಿಸಿದ್ದಕ್ಕೆ ನಮ್ಮ ಸಂತೋಷ್ ಲಾಡ್ ಸರ್ಗೆ ನಮ್ಮ ಎಲ್ಲ ಟೀಚರ್ಸ್ ಪರವಾಗಿ ಮತ್ತು ಪೂರ್ತಿ ಪಾಲಕರ ಪರವಾಗಿ ತುಂಬ ಧನ್ಯವಾದಗಳು. ಜನಮುಖಿ ಸ್ವಯಂ ಸೇವಾ ಸಂಸ್ಥೆ ಕೇಂದ್ರವನ್ನು ಪುನಃ ಪ್ರಾರಂಭ ಮಾಡಿಕೊಟ್ಟ ಸಚಿವರಾದ ಸಂತೋಷ್ ಲಾಡ್ ಸರ್ ಅವರಿಗೆ ಮಕ್ಕಳ ಪರವಾಗಿ ನಮ್ಮ ಪರವಾಗಿ ಧನ್ಯವಾದಗಳನ್ನು ಕೋರುತ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಜನಮುಖಿ ಸ್ವಯಂ ಸೇವಾ ಸಂಸ್ಥೆ ಕಳೆದ 20 ವರ್ಷದಿಂದ ಅಂಗವಿಕಲ ಸೇವೆಯಲ್ಲಿ ನಿರತರಾಗಿದೆ. ಕಳೆದ 4 ವರ್ಷದಿಂದ ಇತ್ತೀಚೆಗೆ TCW ಇರುವಂಥ ಫಿಸಿಯೋಥೆರಪಿ ಕೇಂದ್ರ ಆರಂಭಿಸಿದ್ದು, ಪ್ರಸ್ತುತ ಅದು ಬಂದಾಗುವ ಸ್ಥಿತಿಯಲ್ಲಿತ್ತು. ಸಂತೋಷ್ ಲಾಡ್ ಸರ್ ಫೌಂಡೇಶನ್ನಿಂದ ಈಗ ಅದು ಪುನರಾರಂಭಗೊಂಡಿದೆ. ಮಕ್ಕಳ ಪರವಾಗಿ, ಪಾಲಕರ ಪರವಾಗಿ, ಸಂಸ್ಥೆಯ ಪರವಾಗಿ ನಾವು ಧನ್ಯವಾದವನ್ನು ಹೇಳುತ್ತೇವೆ. ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮಗೆ, ನಮ್ಮ ಸೆಂಟರ್ ಉಳಿಸಿಕೊಟ್ಟಿದ್ದಕ್ಕೆ. ನಮಸ್ಕಾರ, ನಾನು ಬಸವರಾಜ್ ನಾಗೇರಿ ಅಂತೇಳಿ. ಜನಮುಖಿ ಸ್ವಯಂ ಸೇವಾ ಸಂಸ್ಥೆಯನ್ನು ಇವತ್ತಿಗೆ 21 ವರ್ಷದಿಂದ ನಾವು ವಿಶೇಷ ಗತಿಗಳ ಮಕ್ಕಳಿಗಾಗಿ ಹಾಗೂ ಫಿಸಿಯೋಥೆರಪಿ ಕೇಂದ್ರವನ್ನು ವಿಶೇಷವಾಗಿ ನಡೆಸಿಕೊಂಡು ಬಂದು ಇವತ್ತಿಗೆ 21 ವರ್ಷವನ್ನು ಪೂರೈಸಿದ್ದೇವೆ. ವಿಶೇಷವಾಗಿ ಇವತ್ತು ನಮ್ಮ ಮಾನ್ಯ ಸಚಿವರಾದ ಸಂತೋಷ್ ಲಾಡ್ ಸಾಹೇಬರನ್ನು ಇವತ್ತು ನಮ್ಮ ಧಾರವಾಡ TCW ಅಂಗವಾಗಿ ಅವರನ್ನು ಭೇಟಿಯಾಗಿ ನಮ್ಮ ಧಾರವಾಡ TCW ಒಂದು ಫಿಸಿಯೋಥೆರಪಿ ಕೇಂದ್ರವಾಗಿ ವಿಶೇಷವಾಗಿ ಮುನ್ನಡೆಸಿಕೊಂಡು ಹೋಗುವ ಸಂದರ್ಭದಲ್ಲಿ ಒಂದು ಹಣಕಾಸಿನ ತೊಂದರೆಯಿಂದ ಮತ್ತು ನಮ್ಮ ಸಪೋರ್ಟ್ ಮಾಡುವಂಥ ಬೇರೆ ಸಂಸ್ಥೆಗಳು ಕೈ ಬಿಟ್ಟುವುದರಿಂದ ಆ ಸಂಸ್ಥೆ TCWವನ್ನು ನಾವು ಬಂದ್ ಮಾಡೋ ಸ್ಥಿತಿಯಲ್ಲಿದ್ದೀವಿ. ಡಿಸೆಂಬರಿಂದ ಬಂದ್ ಮಾಡುವಂಥ ಸ್ಥಿತಿಯಲ್ಲಿದ್ದೀವಿ. ನಾವು ಸಂತೋಷ್ ಲಾಡ್ ಸಾಹೇಬರನ್ನು ಸಂಪರ್ಕಿಸಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಯಾವುದೇ ಸಂದರ್ಭದಲ್ಲೂ TCW ಬಂದ್ ಮಾಡಬೇಡ್ರಿ, ನಾನು ಹೋದ ವರ್ಷ ನನ್ನ ಬರ್ತ್ಡೇಯನ್ನು ಅದ್ದೂರಿಯಾಗಿ ಮಾಡಿಕೊಂಡು ನಾವು 1 ವರ್ಷದಿಂದ ಅದನ್ನು ನೋಡ್ತಾ ಇದ್ದೀನಿ, ಒಳ್ಳೆ ರೀತಿ ಮಾಡ್ತಾ ಇದ್ದೀರಿ, ಅದನ್ನು ಯಾವ ರೀತಿ ಬಂದ್ ಮಾಡಬೇಡ್ರಿ ಅಂತ ನಾವು ಉದ್ದೇಶವನ್ನು ಅವರು ಭಾರಿ ಖುಷಿಯಿಂದ ಹೇಳ್ಕೊಂಡ್ರು. ಅದಕ್ಕಾಗಿ ಸರ್ ಬಂದರೆ ಪೇಮೆಂಟ್ ನಾವು ಶಿಕ್ಷಕರಿಗೆ ಪೇಮೆಂಟ್ ಕೊಡೋ ತೊಂದರೆ ಇಲ್ಲ, ಅದು ಯಾವುದೇ ಇರಲಿ ಏನೇ ಇದ್ರೂ ನಾನು ಸಪೋರ್ಟ್ ಮಾಡ್ತೀನಿ. ಲಾರ್ಡ್ ಫೌಂಡೇಶನ್ನ ಸಪೋರ್ಟ್ ಮಾಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಖಂಡಿತವಾಗಿ TCWವನ್ನು ಬಂದ್ ಮಾಡಬೇಡ್ರಿ ಅಂತ ಅವ್ರು ಹೇಳಿದಾಗ ನಾವು ಖಂಡಿತವಾಗಿ ಮೊನ್ನೆ ವಿಧಾನಸೌಧದಲ್ಲಿ ನಾವು ಹೋಗಿ ಭೇಟಿ ಆದಾಗೂ ಹೇಳಿದರು. ಮತ್ತು ಮೊನ್ನೆ ನಾವು ನಿಪ್ಪಾಣಿ ಮತ್ತು ನಾವು ಐನಾಪುರದಲ್ಲಿ ಹೋದಾಗ ಅದೇ ಹೇಳಿದರು, ಇಲ್ಲ ನೀವು ಮಾಡು, ಖಂಡಿತವಾಗ್ಲೂ ಅದು ಮಾಡು, ನಾನು ಸಪೋರ್ಟ್ ಇರ್ತೀನಿ ಅಂತ ತಿಳಿಸಿ ಇವತ್ತು ಎಲ್ಲ ಶಿಕ್ಷಕರು ಅದಕ್ಕೆ ಒಂದು ಸಾಥ್ ಕೊಟ್ಟು
ನಾವು ಇವತ್ತು ಒಂದೆಲ್ಲ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರಿಗೆ ಟ್ಯಾಕ್ಸ್ ಹೇಳೋಣ ಒಂದು ಉದ್ದೇಶದ ಮೂಲಕಿಸಿ ಇವತ್ತು ಶಿಕ್ಷಕರು ಹಾಗೂ ನಮ್ಮ ಪಾಲಕರು, ಮುಖ್ಯವಾಗಿ ಪಾಲಕರು ಏನಂತಂದ್ರೆ, ಸರ್ ಇಷ್ಟೆಲ್ಲ ಬಂದ್ ಅವಶ್ಯಕತೆಯಿರುವಂಥ ಜನ್ಮಕ್ಕೆ ಸಂಸ್ಥೆಯನ್ನು ಉಳಿಸ್ಕೊಟ್ಟಿದ್ದಾರೆ, ಅವ್ರಿಗೆ ಟ್ಯಾಕ್ಸ್ ಹೇಳೋಣ ಸರ್ ಅಂತ ಹೇಳಿದರು. ಆ ಉದ್ದೇಶಕ್ಕಾಗಿ ಇವತ್ತು ಹೋಗಿ ನಮ್ಮ ಸರ್ಕಿಟ್ ಹೌಸ್ನಲ್ಲಿ ಸಾಹೇಬ್ರಿಗೆ ಇವತ್ತು ಭೇಟಿಯಾಗಿ, ನಾವು ಸಂತೋಷ್ ಲಾಡ್ ಸಾಹೇಬ್ರನ್ನ ಭೇಟಿಯಾಗಿ ಅವ್ರಿಗೊಂದು ನೋಡಿದ ತಕ್ಷಣ ಹೇಳಿದರು, ಬನ್ನಿ ಯಾಕೆ ಬಂದಿರಿ ಅಂತ ಕೇಳಿದ್ರು. ಇಲ್ಲ ಸರ್ ನಿಮ್ಮ ಟ್ಯಾಕ್ಸ್ ಹೇಳಕ್ಕೆ ಬಂದೇವು ಅಂತ ಹೇಳಿದಾಗ ಭಾಳ ಖುಷಿಪಟ್ಟು, ಇಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ, ನಿಮ್ಮ ಶಿಕ್ಷಕರು ಭಾಳ ಒಳ್ಳೆ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಕಂಗ್ರಾಚುಲೇಷನ್ ಹೇಳಿದ್ರು ನಮ್ಮ ಶಿಕ್ಷಕರಿಗೆಲ್ಲ ಹುರಿದುಂಬಿಸಿ ಮತ್ತು ಹಾಗೂ ನೀವು ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ ಅಂತ ಪ್ರೋತ್ಸಾಹಿಸಿ, ಅದಕ್ಕೆ ನಾವು ಬಂದ್ ಮಾಡಬೇಡ್ರಿ, ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದಾಗ ನಮ್ಗೆ ಭಾಳ ಖುಷಿ ಆಯಿತು. ನಿಜವಾಗ್ಲೂ ನಮ್ಮ ಪಾಲಕರ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ ಹಾಗೂ ಈ ಮಕ್ಕಳ ಪರವಾಗಿ ನಾನು ಸಂತೋಷ್ ಲಾಡ್ ಸಾಹೇಬರನ್ನು ಮತ್ತು ಸಂತೋಷ್ ಫೌಂಡೇಶನನ್ನು ಅಭಿನಂದಿಸ್ತಾ ಇರ್ತೀನಿ. ಧನ್ಯವಾದಗಳು.